ಹಾ ಜಯರಾಮ, ಇದನ್ನ ಇಟ್ಕೊಂಡೆ ನಾವು ಆ ತೋಳನ ಹಿಡ್ದು ಹಾಕ್ಬೇಕು. ಅದಕ್ಕೂ ಮೊದ್ಲು ಈ ಕುರಿನ ತಗೊಂಡೋಗಿ ಅಲ್ಲಿಡು. ಆ ತೋಳ ಶಿವನ ನಾಯಿನ ಬೇಟೆಯಾಡೋದಕ್ಕೆ ಖಂಡಿತ ಬರುತ್ತೆ. ಆ ಪಂಜರ್ನ ಇಲ್ಲಿ ಇಟ್ಟು ನಾನು ಮರದ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತೀನಿ. ನೀನು ಕುರಿ ರೀತಿ ಮ್ಯಾ, ಮ್ಯಾ ಅಂತ ಕೂಗ್ತಾ ಇರು. ಆ ತೋಳ ಈ ಕುರಿನ ತಿನ್ನೋದಕ್ಕೆ ಅಂತ ಮರದ ಕೆಳಗಡೆ ಬರುತ್ತೆ. ಆಗ ನಾನು ಮೇಲಿಂದ ಈ ಪಂಜರನ ಹಾಕ್ಬಿಡ್ತೀನಿ. ಹೇಗಿದೆ ನನ್ನ ಐಡಿಯಾ? ನನ್ನ ಈ ಫುಲ್ ಪ್ರೂಫ್ ಪ್ಲಾನಿಂಗ್ ಹೇಗಿದೆ ಜಯರಾಮ? ಮೇಲ್ ಕಳ್ಸಕ್ಕೆ ತುಂಬಾನೇ ಅದ್ಭುತವಾಗಿ ಪ್ಲಾನ್ ಮಾಡಿದ್ರೆ ಸರ್. ನನಗೆ ಮೇಕೆ ತರ ಮೇ ಮೇ ಮಾಡಕ್ಕೂ ಬರಲ್ಲ. ನಿಮ್ಗೇನಾದ್ರೂ ಬರುತ್ತಾ ಸರ್? ಜಯರಾಮ, ನೀನು ಖಂಡಿತವಾಗ್ಲೂ ಹೆದ್ರು ಪುಕ್ಲ. ಇಲ್ಲಿ ಕೇಳಿಸ್ಕೋ. ವಾ ಸರ್ ವಾ, ನೀವು ಈ ಟ್ಯಾಲೆಂಟ್ನ ಎಲ್ಲಿ ಬಚ್ಚಿಟ್ಟಿದ್ರಿ ಇಷ್ಟ ದಿನ? ನಿಜವಾದ ಮೇಕೆ ಕುಗ್ದಂಗೆ ಏತು ನೀವು ಮಾಡಿದ ಶಬ್ದ. ನೀವು ಮುಂಚೆ ಆಕ್ಟಿಂಗ್ ಮಾಡ್ತಿದ್ರ ಸರ್? ಹೇಳಿ. ಆಕ್ಟಿಂಗ್? ನಾನು ಮೊದಲು ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೆ ಗೊತ್ತಾ? ಜನ ಎಲ್ಲ ಹೇಳ್ತಾ ಇದ್ರು ನಮ್ಮ ಮನೆಯಿಂದ 50-100 ಕಿಲೋಮೀಟರ್ ದೂರದವರೆಗೂ ನನ್ನ ರೀತಿ ಯಾವ ಆಕ್ಟ್ರು ಇಲ್ಲ ಅಂತ. ಗೊತ್ತಾ? ಸರ್, ಹಾಗಿದ್ಮೇಲೆ ಈ ಮೇನ್ ರೋಲ್ನ ನೀವೇ ಮಾಡಿ, ಮೇಕೆ ಥರ ನೀವೇ ಆ್ಯಕ್ಟ್ ಮಾಡಿ. ಆಗ ನೀವು ತೋಳನ್ನ ಹಿಡ್ಕೊಂಡ್ಮೇಲೆ ಟಿವಿಯಲ್ಲಿ ಪೂರ್ತಿ ನಿಮ್ಮನ್ನೇ ತೋರಿಸ್ತಾರೆ ಸರ್. ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಬೆಸ್ಟ್ ಆ್ಯಕ್ಟರ್ ಅಂದ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ ಎಲ್ಲ ಕೊಡ್ತಾರೆ ಸರ್ ನಿಮಗೆ ಚೀಫ್ ಗೆಸ್ಟ್ಗಳು. ಜಯರಾಮ, ನೀನ್ ಇಷ್ಟೆಲ್ಲ ಹೇಳ್ತೀಯ ಅಂದ್ರೆ ಸರಿ ಬಿಡು. ಸರ್, ಲಡ್ಡು ಸಿಂಗ್ ಸರ್, ಅಕಸ್ಮಾತ್ ತೋಳ ಬೇರೆ ಕಡೆಯಿಂದ ಬಂದ್ರೆ ಏನ್ ಮಾಡ್ತೀರಾ? ನಾನು ಇದನ್ನ ಆಲೋಚನೆ ಮಾಡ್ಲಿಲ್ಲ ಶಿವ. ನಾನ್ ಬರೀ ಕಾಡಿನ ದಾರಿ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಈಗ ಈ ಪ್ಲಾನ್ ಕ್ಯಾನ್ಸಲ್. ಪ್ಲಾನ್ ಕ್ಯಾನ್ಸಲ್ ಮಾಡಕ್ಕಾಗಲ್ಲ ಸರ್. ತೋಳಗಳು ಬೇರೆ ಕಡೆಯಿಂದ ಬಂದಾಗಿದೆ. ಶಿವ ಶಿವ ಕಾಪಾಡು, ಕಾಪಾಡು ಶಿವ, ಶಿವ ಕಾಪಾಡು. ಎಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್, ಇದುವರೆಗೂ ನಾನು ನೋಡೇ ಇರ್ಲಿಲ್ಲ. ಚೆನ್ನಾಗಿದೆ ಸರ್. ಕಾಪಾಡಿ. ಹೇ ಇಲ್ಲಿ ಬಾ. ಲಡ್ಡು ಸಿಂಗ್ ಸರ್, ಆ ತೋಳ ನನ್ನನ್ನ ಸುಮ್ನೆ ಬಿಡೋದಿಲ್ಲ. ಯಾಕಂದ್ರೆ ನಾನು ಅದ್ರ ಬೆಟ್ಟೆನ ಹಾಳು ಮಾಡಿದೀನಿ. ಅದು ರಿವೆಂಜ್ ತಗೊಳ್ಬೇಕು ಅಂತಿದೆ. ಅದು ವಾಪಸ್ ಬರುತ್ತೆ. ಎಂತ ಕೆಲ್ಸ ಇದು? ಇನ್ವಿಟೇಷನ್ ಕೊಟ್ಟು ಮತ್ತೆ ಮತ್ತೆ ಕರೆಯೋ ಹಾಗಾಗ್ತಿದೆ. ಬರ್ಲಿ ಬಿಡಿ. ಅದು ಈ ಸಲ ವೇದ ಸಿಟಿಲಿ ಫೇರ್ ನಡೀತಿದ್ಯಲ್ಲ, ಅಲ್ಲೇ ನಾವ್ ಅದನ್ನ ಹಿಡ್ದಾಕೋಣ. ವೇದ ಸಿಟಿ ಫೇರ್ ಅಲ್ಲ. ಹಾ, ಈಗ ನನ್ನ ಪ್ಲಾನ್ ಕೇಳಿಸ್ಕೊಳ್ಳಿ. ರೇವಾ, ನನ್ಗನ್ಸುತ್ತೆ ಅದು ನನ್ನ ಮನೆಯ ಟೆರೆಸ್ ಮೇಲಿದೆ ಅಂತ.
ತುಂಬಾ ಚಾಲಾಕಿದ್ಯಾ. ಓ ನೋ ರೇವಾ, ಈ ಸಲ ಆ ತೋಳ ಒಂಟಿಯಾಗಿಲ್ಲ, ಅದು ಅದ್ರ ಫ್ರೆಂಡ್ಸ್ನ ಕೂಡ ಕರ್ಕೊಂಡ್ ಬಂದಿದೆ. ಏನಪ್ಪ, ನಾನ್ ನಿಮ್ಮನ್ನ ಕೈ ತೊಳ್ಕೊಂಡ್ರು ನೀವು ನನ್ನ ಹಿಂದೆ ಬಿದ್ದಿದ್ದೀರಲ್ಲ. ಅದು ನನ್ನ ಒಂದು ಚಿಕ್ಕದಾದ ಪಪ್ಪಿ ಕಣೋ, ಅದನ್ನ ನಾನು ಕಾಪಾಡ್ಲೇಬೇಕಲ್ವಾ. ಹೋಗ್ಲಿ ಬಿಡು, ಅಂಥದ್ದೇನು ದುಶ್ಮನಿ ಇರೋದು ನಮ್ಮ ಮುಂದೆ. ಐ ಥಿಂಕ್ ಇವಕ್ಕೆ ನನ್ನ ಮಾತು ಅರ್ಥ ಆಗಿಲ್ಲ ಅಂತ. ಕಮ್ ಆನ್ ದೆನ್. ಇವು ನನ್ನ ಹಿಂದೆ ಬರೋದು ಬಿಡೋದಿಲ್ಲ ಅನ್ಸುತ್ತೆ. ಶಿವ ಸರ್, ಮೇಲ್ ಬನ್ನಿ. ಕಬಾಡಿ! ವಾ ಶಿವ, ವಾ! ಈಗ ಮಜಾ ಬಂತು. ಈ ಲಡ್ಡು ಸಿಂಗ್ ಏರಿಯಾದಲ್ಲಿ ಆತಂಕ ಸೃಷ್ಟಿ ಮಾಡಿದೀರಾ. ಈಗ ಅನುಭವಿಸಿ ನೀವು. ಈಗ ನೀವ್ ಇಲ್ಲಿಂದ ಹೊರಗಡೆ ಬರಕ್ ಆಗಲ್ಲ. ಬಂದ್ರೆ ಇನ್ಸ್ಪೆಕ್ಟರ್ ಪ್ಯಾಂಟ್ನೇ ಹರಿತೀಯಾ? ನಾನ್ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಲಡ್ಡು ಸಿಂಗ್ ಸರ್, ಕೊನೆಗೂ ತೋಳಗಳನ್ನ ಹಿಡ್ದೇ ಬಿಟ್ರಿ ನೀವು. ಅಯ್ಯೋ, ನಾನು ಎಲ್ಲಿ ಹಿಡ್ದೆ ಶಿವ? ಹಿಡ್ದಿದ್ದು ನೀನು. ಥ್ಯಾಂಕ್ ಯು ಶಿವ. ಮತ್ತೆ ಟಿವಿ ಇಂಟರ್ವ್ಯೂನಲ್ಲಿ ನೀನು ಹೇಳ್ಬೇಕು ತೋಳನ ನಾನೇ ಹಿಡ್ದಿದ್ದು ಅಂತ. ಮತ್ತೆ ಸತ್ಯ ಹೇಳ್ಬಿಡ್ಬೇಡ.